ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ತೀರ್ಥಹಳ್ಳಿ ರಮೇಶ್ ಅಂತ. ನಮ್ಮ ಅರವಿಂದ್ ಸರ್ ಅವರು ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇದು ಒಂದು ಕಲಾಭೂಮಿಯಲ್ಲ, ನಮಗೆ ಕಲಾ ಸರಸ್ವತಿ ಅದು. ನಮ್ಮನ್ನೆಲ್ಲ ಇಂಥ ಒಂದು ಗುರುತಿಸುವಂಥ ಒಂದು ಜಾಗಕ್ಕೆ ಕರ್ಕೊಂಬಂದು ನಮಗೆಲ್ಲ ಒಂದು ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಅರವಿಂದ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಕೊಡಗಿನ ಕೋಟೆಯಲ್ಲಿ ಸುತ್ತಮುತ್ತಲಿನ ಕಾಡುಗಳ ಎದೆಯಲ್ಲಿ ಚಿಲಿಪಿಲಿ ಗುಟ್ಟುತ್ತಿದೆ ಕಲಾಭೂಮಿ ಕೋಗಿಲೆಗಳು, ಹೃದಯ ತುಂಬಿ ಬಂದು ಪುಟಿದೇಳುತ್ತಿದೆ ಪದಪುಂಜಗಳು, ಇಲ್ಲಿಗೆ ಕರೆಸಿ ನಮ್ಮನ್ನು ಸತ್ಕರಿಸಿದ ರವಿರಾಜ ಅರಸು ಮತ್ತು ಗಾಯತ್ರಿ ಅರಸವರ ಕುಟುಂಬದವರಿಗೆ ನಮ್ಮೆಲ್ಲರ ನಮನಗಳನ್ನು ಸಲ್ಲಿಸುತ್ತಾ, ಪ್ರೀತಿ ವಿಶ್ವಾಸ ಅನ್ನೋದು ಅನುಕರಣೆಯಲ್ಲ, ಅದು ಅನುಸರಿಸುವಂಥದ್ದು. ಇಷ್ಟವಿಲ್ಲದ ಸ್ಥಳ ಇಂದ್ರನ ಅರಮನೆ, ಇಷ್ಟವಿರುವ ಸ್ಥಳ ಮಣ್ಣಿನ ಮನೆಯಾದರೂ ಅದು ತಾಜ್ಮಹಲ್ ಅನಿಸುತ್ತದೆ ಅಂತ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದು ಬಹಳ ತುಂಬ ಖುಷಿ ಕೊಡ್ತು. ನಾವು ನವೋದಯ ನಗರ ಸರ್ ಹೇಳಿದ್ರು, ನಮ್ಮ ಸಾರ್ ಹೇಳಿದ್ರು, ನಾವು ಬಂದ್ವಿ. ಆದರೆ ತಾವು ಇಲ್ಲಿ ತೋರಿದಂಥ ಪ್ರೀತಿ, ಈ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತಾವು ಸಾಕಷ್ಟು ಮೆರೆದಿದ್ರಿ. ನಾವು ಇಲ್ಲಿ ಬಂದು ಊಟ ತಿಂದ್ವಿ ಅಂತಲ್ಲ, ಈ ಜಾಗದ ಪರಿಸರ ಇರ್ಬೋದು, ಇಲ್ಲಿನ ಭಗವಂತನ ದೈವ ಕೃಪೆ ಇರ್ಬೋದು. ನಾವು ಏನೋ ನಮ್ಮ ಗುರುಗಳು ನಮಗೊಂದು ಸ್ಟೇಜ್ ಅಂತ ಕೊಟ್ಟಿದ್ದಾರೆ, ನಾವು ಹಾಡುಗಾರರಲ್ಲ. ಇರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡಲು ನಮ್ಮಂಥವ್ರಿಗೆ ಒಂದು ಅವಕಾಶ ಕೊಟ್ಟಂಥ ಮಹಾಗುರುಗಳವರು. ಅಂತಹ ಗುರುಗಳ ಒಂದು ನೆರಳಲ್ಲಿ ನಾವು ಬೆಳೀತಾ ಇರೋದು ನಮಗೆಲ್ಲ ದೊಡ್ಡ ಒಂದು ಇದನ್ನಿಸುತ್ತೆ ನಮಗೆ. ಹಾಗಾಗಿ ಆ ನೆರಳಿನಲ್ಲಿ ಇನ್ನು ಸದಾಕಾಲ ನಾವು ಬೆಳಿಬೇಕನ್ನೋದು ನಮ್ಮ ಮನದಾಳದ ಇಚ್ಛೆ. ಹಾಗೆ ನಾವು ಒಂದು ಕಲಾಭೂಮಿ ಒಂದು ಕುಟುಂಬ ಅಂದರೆ ನಾವು ಕುಟುಂಬದಕ್ಕಿಂತ ದೊಡ್ಡದಾಗಿದ್ದೀವಿ, ಆ ಥರ ಇದ್ದೀವಿ ನಾವು. ಹಾಗಾಗಿ ಇದಕ್ಕಿಂತ ದೊಡ್ಡ ಸ್ನೇಹ ಸಂಬಂಧ ಯಾವುದೂ ಇಲ್ಲ. ಯಾವಾಗಲೂ ಹೇಳ್ತಾರೆ, ಅಪ್ಪ ಕೊಡುವ ಪ್ರೀತಿ ಅದ್ಭುತ, ಅಮ್ಮ ಕೊಡುವ ಪ್ರೀತಿ ಅಮೃತ, ಸಂಬಂಧಿಕರು ಕೊಡುವ ಪ್ರೀತಿ ಸಂದರ್ಭಕ್ಕಷ್ಟೇ ಸೀಮಿತ ಅಂತಾರೆ. ಹಾಗೆ ಸಂಬಂಧಿಕರು ಯಾರೂ ಬರಲ್ಲ, ಸ್ನೇಹಿತರಷ್ಟೇ, ನಮ್ಮ ಬಂಧು ಬಳಗದರಷ್ಟೇ. ಈ ಥರ ಎಂದಾಗ ಮಾತ್ರ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸೋದು. ನಮ್ಮ ಬಂಧುಗಳು, ಗುರಿ ಚೆನ್ನಾಗಿದ್ದಾಗ ಒಳ್ಳೆ ಗುರು ಸಿಗ್ತಾನಂತೆ, ಅಂತ ಗುರು ಈಗ ಇದ್ದಾರೆ ನಮಗೆ. ಹಾಗಾಗಿ ಆ ಗುರುಗಳ ನೆರಳಲ್ಲಿ ನಮಗೆ ತಿಳಿದಿದ್ದನ್ನ ಹಾಡ್ತೀವಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಇದು ಉತ್ತರ ಕರ್ನಾಟಕದ ಭಾಷೆಯ ಒಂದು ಹಾಡಿದು, ಭಜನೆ ಎಂದರ ಹೌದೇನಬೇಕಂತ. ಬಟ್ ಇದನ್ನು ನಾವು 2 ದಿವಸ ಇವ್ರು ಹಾಡಬೇಕಾಗಿತ್ತು ಅರ್ಧ, ನಾನು 2 ದಿವಸದಲ್ಲಿ ಇವ್ರಿಗೆ ಕಳಿಸಿದ್ರಿಂದ ಇವರಿಗೆ ಆಗಿರಲಿಲ್ಲ. ಹಾಗಾಗಿ ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನನಗೆ ಬೇರೆ ಗಂಟ್ಲು ಸರಿ ಇಲ್ಲ ಅಂತ ಅವ್ರಿಗೆ ಕೊಟ್ಟೆ. ಪಾಪ ಅವ್ರಿಗೆ ಈ ಥರ ತೊಂದರೆ ಆಯಿತು. ಭಗವಂತನ ಕೃಪೆ, ನಿಮ್ಮೆಲ್ಲರ ಮುಂದೆ ಹಾಡುವ ಒಂದು ಅವಕಾಶ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಹಾಡನ್ನು ಶುರು ಮಾಡ್ತಾ ಇದ್ದೀನಿ. ಭಜನೆ ಎಂದರ ಬರೀ ಹಾಡುಗಾರಿಕೆಯಲ್ಲ, ಹೌದಪ್ಪ, ಅದು ಭಗವಂತನ ಮನೋಮಂದಿರವ ಪ್ರವೇಶಿಸುವ ಸಾಧನ. ಭಜನೆ ಮುಕ್ತಿಗೆ ಹೆದ್ದಾರಿ, ಹೌದು. ಭಜನೆಯ ಪೂರ್ಣ ಫಲ ಪಡೆಯಬೇಕೆಂದರೆ ಪ್ರತಿಯೊಂದು ಪದದ ಅರ್ಥ ತಿಳಿದು ಹಾಡಬೇಕು. ಹೌದಪ್ಪ, ಹೌದು. ಈ ಕಲಾಭೂಮಿ ಸಾಮೂಹಿಕ ಭಜನೆಯಿಂದ ಕೊಡಗಿನ ಈ ರವಿರಾಜ ಅರಸ ಹಾಗೂ ಗಾಯತ್ರಿ ಅರಸರ ಕುಟುಂಬ ಸುತ್ತಮುತ್ತಲಿನ ಸಕಾರಾತ್ಮಕ ಅಲೆಗಳು ಪಸರಿಸಿ ನಿಮ್ಮೆಲ್ಲರ ಜೀವನ ಪಾವನ, ಈ ಜಗದ ಪಾವನವಾಗುವುದು ಎಂದರು ಈ ಆತ್ಮಾನಂದರು. ಹೌದು. ಈ ಜಗದ ಪಾವನ, ಈ ಜೀವನ ಪಾವನವೆಂದರು ಈ ಕೊಡಗಿನ ದೈವಾದಿ ಪರಿವಾರದವರು. ಹೌದು. ಭಜನ ಎಂದರ ಹೌದೆನ್ನಬೇಕ, ಹೌದ. ಭಜನ ಎಂದರ ಹೌದೆನ್ನಬೇಕ, ಈ ಕೊಡಗಿನ ದೈವ ಶಬಾಷಂತ ಅಕ್ಷತಿ ಹಾಕಬೇಕ. ಭಜನ ಮಾಡಿದರ ಹೌದೆನ್ನಬೇಕ, ಈ ಕೂಡಿನ ದೈವ ಶಬಾಷಂತ ಚಪ್ಪಾಳಿ ಹಾಕಬೇಕ. ಭಜನ ಮಾಡಿದರ ಹೌದೆನ್ನಬೇಕ, ಭಜನ ಮಾಡಿದರ ಹೌದೆನ್ನಬೇಕ, ಈ ಕೂಡಿದ ದೈವ ಶಬಾಷಂತ ಚಪ್ಪಾಳಿ ಹಾಕಬೇಕ. ಭಜನ ಮಾಡಿದರ ಹೌದೆನ್ನಬೇಕ, ಈ ಕೂಡಿದ ದೈವ ಶಬಾಷಂತ ಚಪ್ಪಾಳಿ ಹಾಕಬೇಕ.
ತತ್ವದ ಪದಗಳನ್ನ ಕಲಿತಿರಬೇಕ, ಕರೆ ಐತಿಪ್ಪ ಇದು. ತತ್ವದ ಪದಗಳನ್ನ ಕಲಿತಿರಬೇಕ, ಮಸ್ತಾಗಿ ತಿಳಿವಂಗ ಹಾಡ್ತಿರಬೇಕ. ತತ್ವದ ಪದಗಳ ಕಲಿತಿರಬೇಕ, ಮಸ್ತಾಗಿ ತಿಳಿವಂತ ಹಾಡ್ತಿರಬೇಕ. ತಾನು ತನ್ನನ್ನ ಮರೆತಿರಬೇಕ, ಹೌದ್ರಿ. ಹೌದು ತಾನು ತನ್ನನ್ನ ಮರೆತಿರಬೇಕ, ಆನಂದದಲ್ಲಿ ಕುಳಿತಿರಬೇಕ. ನಾನು ನನ್ನನ್ನ ಮರೆತಿರಬೇಕ, ಆನಂದದೊಳಗ ಕುಳಿತಿರಬೇಕ. ಮುಂದೆ ಕುಂತವರಿಗೆ ಖುಷಿಯಾಗಬೇಕ, ಸೈಡ ನಿಂತವರಿಗೆ ಖುಷಿಯಾಗಬೇಕ. ಕುರ್ಚಿಲ ಎದ್ದು ಕೈಕಿ ಹೊಡಿತಿರಬೇಕ, ಭಜನ ಎಂದರ ಹೌದೌದೆನ್ನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಭಜನ ಮಾಡಿದರ ಹೌದೌದನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಒಟ್ಟು ಪದ ದೂರ ಮಾಡಿರಬೇಕ, ಹೌದ್ರಿಪ್ಪ. ಒಟ್ಟು ಪದ ದೂರ ಮಾಡಿರಬೇಕ, ಬಿಕ್ಕಟ್ಟು ಪದಗಳ ಹಾಡ್ತಿರಬೇಕ. ಕಟ್ಟ ಪದ ದೂರ ಮಾಡಿರಬೇಕ, ಬಿಕ್ಕಟ್ಟ ಪದ ಹಾಡ್ತಿರಬೇಕ. ಕೇಳಿದವರಿಗಿನ್ನೇನಾಗಬೇಕ, ಆಗ್ಬೇಕ್ರಿಪ್ಪ. ಕೇಳಿದವರಿಗಿನ್ನೇನಾಗಬೇಕ, ಜನ್ಮ ಸಾರ್ಥಕ ಮಾಡಿಕೊಬೇಕ. ಹೌದು ಹೌದು ಇದವರಿಗೆ ಜ್ಞಾನಾಗಬೇಕ, ಜನ್ಮ ಸಾರ್ಥಕ ಮಾಡಿರಬೇಕ. ಹುಟ್ಟಿ ಬಂದದ್ದು ಯಾವ ಅಂತ ಕೇಳಿದ್ರ, ಹುಟ್ಟಿ ಬಂದದ್ದು ಯಾಕಂತ ಕೇಳಿದ್ರ, ಹೇಳುವ ಧೈರ್ಯ ನಮಗಿರಬೇಕ. ಭಜನ ಮಾಡಿರ ಹೌದೌದೆನ್ನಬೇಕ, ಭಜನ ಮಾಡಿದ್ರ ಹೌದೌದೆನ್ನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಭಜನ ಮಾಡಿದರ ಹೌದೌದನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಆಡಿದ ಪದ ಅರ್ಥ ಆಗ್ತಿರಬೇಕ, ಆಡಿದ ಪದ ಅರ್ಥ ಆಗ್ತಿರಬೇಕ, ತಕ್ಕಷ್ಟು ರಾಗ ಮಾಡ್ತಿರಬೇಕ. ಆಡಿದ ಪದಾರ್ಥ ಆಗ್ತಿರಬೇಕ, ತಕ್ಕಷ್ಟ ರಾಗ ಮಾಡ್ತಿರಬೇಕ. ಜೀವನ್ಮುಕ್ತನಾಗಿರಬೇಕ, ಮಾಯಾ ಬಜಾರ ಮರೆತಿರಬೇಕ. ಜೀವನ್ಮುಕ್ತರಾಗಿರಬೇಕ, ಮಾಯಾ ಬಜಾರ ಮರೆತಿರಬೇಕ. ನಮ್ಮ ಕೊಡಗಿನ ರವಿರಾಜ ಅರಸ, ನಮ್ಮ ಕಲಾಭೂಮಿ ಅರವಿಂದ ಸಾರ, ನಮ್ಮನ್ನ ಎತ್ತಿ ಮುದ್ದಾಡುತ್ತಿರಬೇಕ. ಭಜನ ಮಾಡಿದರೆ ಹೌದೌದೆನ್ನಬೇಕ. ಮಾಡಿದ್ರ ಹೌದೌದೆನ್ನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಮಾಡಿದರ ಹೌದೌದೆನ್ನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಭಜನ ಮಾಡಿದರೆ ಭಜನ ಮಾಡಿದರೆ ಭಜನ ಮಾಡಿದರೆ ಹೌದೌದೆನ್ನಬೇಕ. ಈ ಕೂಡಿದ ದೈವ ಶಬಾಷಂತ ಚಪ್ಪಾಳೆ ಹಾಕಬೇಕ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಜೈ. ಧನ್ಯವಾದ.